ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕಡಲೆಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 1 ಕಪ್ ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಈ ಕಡಲೆಕಾಳನ್ನ ನಾನು 8ರಿಂದ 10 ಗಂಟೆ ಟೈಮ್ ನೀರಲ್ಲಿ ನೆನೆ ಹಾಕಿರ್ತೀನಿ. ಈ ರೀತಿ ನೆನೆ ಹಾಕಿ ನಂತರ ಪಲ್ಯ ಮಾಡೋದ್ರಿಂದ ಕಡಲೆಕಾಳು ಬೇಗ ಬೇಯುತ್ತೆ. ಅದಕ್ಕೋಸ್ಕರ ನೀರಲ್ಲಿ ನೆನೆ ಹಾಕಿದ್ದೀನಿ. ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಸೂರ್ಯಕಾಂತಿ ಎಣ್ಣೆನ ಹಾಕ್ಕೊತಿದ್ದೀನಿ. ಇವಾಗ ಎಣ್ಣೆ ಕಾದಿರುವಂಥ ಎಣ್ಣೆಗೆ ನಾನು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಕೊತಿದ್ದೀನಿ. ನಂತರ ಹೆಚ್ಚಿಟ್ಕೊಂಡಿರುವಂಥ 1 ಈರುಳ್ಳಿ, 2 ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2 to 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾನಿವಾಗ 1 ಕಪ್ ಕಡಲೆಕಾಳನ್ನ ಹಾಕ್ಕೊತಿದ್ದೀನಿ. ಕಡಲೆಕಾಳನ್ನ ಹಾಕಿದ ಮೇಲೆ 2 to 3 ಮಿನಿಟ್ಸ್ ಕಡಲೆಕಾಳನ್ನ ಈ ರೀತಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡೋದ್ರಿಂದ ಕಡಲೆಕಾಳು 20% ಅಷ್ಟು ಬೆಂದಿರುತ್ತೆ. ಇವಾಗ ಕಡಲೆಕಾಳು ಫ್ರೈ ಆಗಿದೆ. ನಾನಿವಾಗ ಹೆಚ್ಚಿಟ್ಕೊಂಡಿರುವಂಥ 2 ಆಲೂಗಡ್ಡೆನ ಹಾಕ್ಕೊತೀನಿ. ಆಲೂಗಡ್ಡೆ ಆಪ್ಷನಲ್, ಬೇಕಿದ್ರೆ ನೀವು ಹಾಕೋಬೋದು. ಆಲೂಗಡ್ಡೆ ಹಾಕೋದ್ರಿಂದ ಇನ್ನಷ್ಟು ರುಚಿ ಹೆಚ್ಚಿಸುತ್ತೆ. ಆಲೂಗಡ್ಡೆನ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಫ್ರೈ ಆಗಿದೆ. ನಾನಿವಾಗ 2 ಕಪ್ ನೀರನ್ನು ಹಾಕ್ಕೊತಿದ್ದೀನಿ. ಇವಾಗ ನಾನು ಪಲ್ಯಕ್ಕೆ ಬೇಕಾಗಿರುವಂತಹ ಮಸಾಲೆ ಖಾರನ ರುಬ್ಕೊತಾ ಇದ್ದೀನಿ. ಇದಕ್ಕೋಸ್ಕರ ನಾನು 1 ಈರುಳ್ಳಿ ದೊಡ್ಡದಾಗಿ ಹೆಚ್ಕೊಂಡಿರೋದು, 2 ಟೊಮೆಟೊ ದೊಡ್ಡದಾಗಿ ಹೆಚ್ಕೊಂಡಿರೋದು ಹಾಗೂ 1 ಟೇಬಲ್ ಸ್ಪೂನ್ ಕಡಲೆ ಹಾಗೂ ಸ್ವಲ್ಪ ಸಾಂಬಾರ್ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು 6 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿನ ಹಾಕ್ಕೊತಿದ್ದೀನಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನಾನು ನೈಸ್ ಪೇಸ್ಟ್ ಆಗಿ ರುಬ್ಕೊತೀನಿ. ಇವಾಗಲೇ ಖಾರಕ್ಕೆ ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿರುವಂತಹ ಸಾಂಬಾರ್ ಪುಡಿ ಮತ್ತು ಖಾರದ ಪುಡಿನ ಹಾಕ್ಕೊತೀನಿ. ನೀವು ಸಪ್ರೇಟಾಗಿ ಕೂಡ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿನ ಹಾಕೋಬೋದು. ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕು. ರುಬ್ಕೊಂಡಿರೋಂಥ ಖಾರನ ನಾನು ಒಗ್ಗರಣೆಗೆ ಹಾಕ್ಕೊತಿದ್ದೀನಿ. ಇವಾಗ ನಾನು 1 ಟೇಬಲ್ ಸ್ಪೂನ್ ಹರಳುಪ್ಪನ್ನು ಹಾಕ್ಕೊತಿದ್ದೀನಿ. ಉಪ್ಪನ್ನು ಹಾಕಿದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಕುಕ್ಕರ್ ವಿಷಲ್ನ ಮುಚ್ಚಿ 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಇವಾಗ 2 ವಿಷಲ್ ಕೂಗಿ ಆಗಿದೆ. ಇವಾಗ ನೀವು ನೋಡ್ಬೋದು ಯಾವ ರೀತಿ ಕಡಲೆಕಾಳು ಪಲ್ಯ ಬೆಂದಿದೆ ಅಂತ, ಹಾಗೂ ಕಡಲೆಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಈ ಕಡಲೆಕಾಳು ಆಲೂಗಡ್ಡೆ ಪಲ್ಯ ರೊಟ್ಟಿ, ದೋಸೆ, ಚಪಾತಿ, ಇಡ್ಲಿ, ಪೂರಿ ಹಾಗೂ ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕಡಲೆಕಾಳು ಆಲೂಗಡ್ಡೆ ಪಲ್ಯನ ಇಡ್ಲಿಗೆ ಮಾಡಿದ್ದೀನಿ. ಬೆರಳು ಚೀಪುವಷ್ಟು ರುಚಿನ ಈ ಪಲ್ಯ ನೀಡುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ರೆಸಿಪಿ ವಿಡಿಯೋನಿಗೆ ಸಿಗ್ತೀನಿ. ಥ್ಯಾಂಕ್ ಯು.